ಕಳೆದ 4-5 ತಿಂಗಳಿಂದ ವಿಪರೀತ ಚಳಿ ವಾತಾವರಣದಿಂದ ಚಿಕನ್ ಹಾಗೂ ಕೋಳಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಳಿ ವಾತಾವರಣಕ್ಕೆ ಮೊಟ್ಟೆ ಚಿಕನ್ ದುಬಾರಿ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ, ಮನೆಯಲ್ಲಿ ಬೆಚ್ಚಗೆ ಇದ್ರೆ ಸಾಕಪ್ಪ ಸಾಕು ಅನ್ನೋ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅದರಲ್ಲೂ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಚಳಿ ಇದೆ. ಇದೇ ಥಂಡಿ ವಾತಾವರಣವೇ ಮಾಂಸಪ್ರಿಯರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. 1 ಕೆಜಿ ಚಿಕನ್ ಬೆಲೆ 280 ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 180 ರಿಂದ 200 ರೂಪಾಯಿ ಇದ್ದ ಚಿಕನ್ ಬೆಲೆ ಈಗ ಏಕಾಏಕಿಯಾಗಿ ದುಬಾರಿಯಾಗಿದೆ. ಸದ್ಯ ಈ ಬೆಲೆ ಏರಿಕೆಗೆ ಕಾರಣ ಥಂಡಿಯ ವಾತಾವರಣ ಅಂತ ಹೇಳಲಾಗ್ತಾ ಇದೆ. ಈ ಥಂಡಿ ವಾತಾವರಣ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. 2.2 ಕೆಜಿ ತೂಕ ಬರಬೇಕಾಗಿದ್ದ ಕೋಳಿ ಕೇವಲ 1.8 ಕೆಜಿ ತೂಕ ಬರುತ್ತಿವೆಯಂತೆ. ಅಲ್ಲದೆ 1 ತಿಂಗಳಲ್ಲಿ 28 ರಿಂದ 30 ಮೊಟ್ಟೆ ಇಡುತ್ತಿದ್ದ ಕೋಳಿಗಳು ಸದ್ಯದ ವಾತಾವರಣದ ಎಫೆಕ್ಟ್ನಿಂದಾಗಿ 22 ರಿಂದ 24 ಮೊಟ್ಟೆ ಇಡುತ್ತಿವೆಯಂತೆ. ಸರ್, ಇದು ಬಹಳ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದ ಕೂಡ ಸ್ವಲ್ಪ ವಾತಾವರಣ ಕೋಳಿ ಮೊಟ್ಟೆ ಬಹಳ ಮುಖ್ಯವಾಗಿ ಹ್ಯಾಚಿಂಗ್ ಎಗ್ ಅಂತ ಏನ್ ಹೇಳ್ತಾರೆ. ತಾಯಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಬೆಳಕು ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಳೆದ 6 ತಿಂಗಳಿಂದ ಕಡಿಮೆ ಆಗಿದೆ. ಆ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗಿರೋದ್ರಿಂದ ನಮ್ಗೆ ತಾಯಿ ಕೋಳಿ ಮೊಟ್ಟೆ ಇಡೋದ್ರಿಂದ ಸುಮಾರು 10% ಕಡಿಮೆ ಆಗಿದೆ. ಇವತ್ತು 85% ಪೀಕ್ ಪ್ರೊಡಕ್ಷನ್ ಬರಬೇಕು. ನಮಗೆ ಬರ್ತಿರೋದು 70 ರಿಂದ 75%. ಯಾವಾಗ 10% ನೀವು ತಾಯಿ ಕೋಳಿ ಮೊಟ್ಟೆ ಇಡೋದೇ ಕಡಿಮೆ ಆಯಿತು, ಅಷ್ಟು ಮೊಟ್ಟೆ ಮರಿ ಆಗೋದು ಕಡಿಮೆ ಆಯಿತು. ಎಷ್ಟು ಆ ಮರಿ ಕಡಿಮೆ ಆಯಿತು, ಆ 10% ಕೋಳಿ ಸಹ ಮಾರ್ಕೆಟ್ ಅಲ್ಲಿ ಬರೋದು ಕಡಿಮೆ ಆಯಿತು. ಇನ್ನು ಥಂಡಿಯ ವಾತಾವರಣದಿಂದಾಗಿ ಸೂರ್ಯನ ಬೆಳಕು, ಬಿಸಿಲಿನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಕೋಳಿಗಳಿಗೆ ಫಾರಂಗಳಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರುವುದು ಕೋಳಿಗಳ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏಕಾಏಕಿ ಚಿಕನ್ ಬೆಲೆ ಏರಿಕೆಯಾಗಿದ್ದಕ್ಕೆ ಚಿಕನ್ ಖರೀದಿ ಮಾಡಲು ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ತಿಂಗಳಲ್ಲಿ 180 ರೂಪಾಯಿ ಇತ್ತು, 180, 170 ಆ ಥರ ಮಾರ್ತಾ ಇದ್ರಿ. ಈ ತಿಂಗಳಿಂದ 300-310 ಆಗಿದೆ. ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹಿಂಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆ ಅಂತ ಚಳಿ ಅದು ವಾತಾವರಣ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಮಾರೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಆ ಥರ ಇರೋದ್ರಿಂದ ಕೋಳಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಫಾರಂ ಇಂದಾನೆ ಕೋಳಿಗಳು ಬರ್ತಾ ಇಲ್ಲ ಈಗ ಸರಿಯಾಗಿ. ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಮಾಂಸ ಖರೀದಿ ಮಾಡುವ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಳೆದ 4-5 ತಿಂಗಳಿಂದ ವಿಪರೀತ ಚಳಿ ವಾತಾವರಣದಿಂದ ಚಿಕನ್ ಹಾಗೂ ಕೋಳಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಳಿ ವಾತಾವರಣಕ್ಕೆ ಮೊಟ್ಟೆ ಚಿಕನ್ ದುಬಾರಿ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ, ಮನೆಯಲ್ಲಿ ಬೆಚ್ಚಗೆ ಇದ್ರೆ ಸಾಕಪ್ಪ ಸಾಕು ಅನ್ನೋ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅದರಲ್ಲೂ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಚಳಿ ಇದೆ. ಇದೇ ಥಂಡಿ ವಾತಾವರಣವೇ ಮಾಂಸಪ್ರಿಯರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. 1 ಕೆಜಿ ಚಿಕನ್ ಬೆಲೆ 280 ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 180 ರಿಂದ 200 ರೂಪಾಯಿ ಇದ್ದ ಚಿಕನ್ ಬೆಲೆ ಈಗ ಏಕಾಏಕಿಯಾಗಿ ದುಬಾರಿಯಾಗಿದೆ. ಸದ್ಯ ಈ ಬೆಲೆ ಏರಿಕೆಗೆ ಕಾರಣ ಥಂಡಿಯ ವಾತಾವರಣ ಅಂತ ಹೇಳಲಾಗ್ತಾ ಇದೆ. ಈ ಥಂಡಿ ವಾತಾವರಣ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. 2.2 ಕೆಜಿ ತೂಕ ಬರಬೇಕಾಗಿದ್ದ ಕೋಳಿ ಕೇವಲ 1.8 ಕೆಜಿ ತೂಕ ಬರುತ್ತಿವೆಯಂತೆ. ಅಲ್ಲದೆ 1 ತಿಂಗಳಲ್ಲಿ 28 ರಿಂದ 30 ಮೊಟ್ಟೆ ಇಡುತ್ತಿದ್ದ ಕೋಳಿಗಳು ಸದ್ಯದ ವಾತಾವರಣದ ಎಫೆಕ್ಟ್ನಿಂದಾಗಿ 22 ರಿಂದ 24 ಮೊಟ್ಟೆ ಇಡುತ್ತಿವೆಯಂತೆ. ಸರ್, ಇದು ಬಹಳ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದ ಕೂಡ ಸ್ವಲ್ಪ ವಾತಾವರಣ ಕೋಳಿ ಮೊಟ್ಟೆ ಬಹಳ ಮುಖ್ಯವಾಗಿ
ಹ್ಯಾಚಿಂಗ್ ಎಗ್ ಅಂತ ಏನ್ ಹೇಳ್ತಾರೆ. ತಾಯಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಬೆಳಕು ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಳೆದ 6 ತಿಂಗಳಿಂದ ಕಡಿಮೆ ಆಗಿದೆ. ಆ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗಿರೋದ್ರಿಂದ ನಮಗೆ ತಾಯಿ ಕೋಳಿ ಮೊಟ್ಟೆ ಇಡೋದ್ರಲ್ಲಿ ಸುಮಾರು 10% ಕಡಿಮೆ ಆಗಿದೆ. ಇವತ್ತು 85% ಪೀಕ್ ಪ್ರೊಡಕ್ಷನ್ ಬರಬೇಕು. ನಮಗೆ ಬರ್ತಿರೋದು 70ರಿಂದ 75%. ಯಾವಾಗ 10% ನೀವು ತಾಯಿ ಕೋಳಿ ಮೊಟ್ಟೆ ಇಡೋದು ಕಡಿಮೆ ಆಯಿತು, ಅಷ್ಟು ಮೊಟ್ಟೆ ಮರಿ ಆಗೋದು ಕಡಿಮೆ ಆಯಿತು. ಎಷ್ಟು ಆ ಮರಿ ಕಡಿಮೆ ಆಯಿತು, ಆ 10% ಕೋಳಿ ಸಹ ಮಾರ್ಕೆಟ್ ಅಲ್ಲಿ ಬರೋದು ಕಡಿಮೆ ಆಯಿತು. ಇನ್ನು ಥಂಡಿಯ ವಾತಾವರಣದಿಂದಾಗಿ ಸೂರ್ಯನ ಬೆಳಕು, ಬಿಸಿಲಿನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಕೋಳಿಗಳಿಗೆ ಫಾರಂಗಳಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರುವುದು ಕೋಳಿಗಳ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏಕಾಏಕಿ ಚಿಕನ್ ಬೆಲೆ ಏರಿಕೆಯಾಗಿದ್ದಕ್ಕೆ ಚಿಕನ್ ಖರೀದಿ ಮಾಡಲು ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ತಿಂಗಳಲ್ಲಿ ಇನ್ನೂ 180 ರೂಪಾಯಿ ಇತ್ತು, 180, 120 ಆ ಥರ ಮಾರ್ತಾ ಇದ್ವಿ. ಈ ತಿಂಗಳಿನ 300, 310 ಆಗಿದೆ. ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹಿಂಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆ ಅಂತ ಚಳಿ ಅದು ವಾತಾವರಣ ಸ್ವಲ್ಪ ಫುಲ್ ಕೋಲ್ಡ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಮಾರೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಆ ಥರ ಇರೋದ್ರಿಂದ ಕೋಳಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಫಾರಂ ಇಂದಾನೆ ಕೋಳಿಗಳು ಬರ್ತಾ ಇಲ್ಲ ಈಗ ಸರಿಯಾಗಿ. ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಮಾಂಸ ಖರೀದಿ ಮಾಡುವ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಕಳೆದ 4-5 ತಿಂಗಳಿಂದ ವಿಪರೀತ ಚಳಿ ವಾತಾವರಣದಿಂದ ಚಿಕನ್ ಹಾಗೂ ಕೋಳಿ ಮೊಟ್ಟೆ ಬೆಲೆಯಲ್ಲಿ ಗಣನೀಯ ಏರಿಕೆ ಕಂಡಿದೆ. ಹೀಗಾಗಿ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಚಳಿ ವಾತಾವರಣಕ್ಕೆ ಮೊಟ್ಟೆ, ಚಿಕನ್ ದುಬಾರಿ. ಮೋಡ ಕವಿದ ವಾತಾವರಣ, ಚುಮುಚುಮು ಚಳಿ. ಮನೆಯಲ್ಲಿ ಬೆಚ್ಚಗೆ ಇದ್ರೆ ಸಾಕಪ್ಪ ಸಾಕು ಅನ್ನೋ ಜನರಿಗೆ ದರ ಏರಿಕೆ ಬಿಸಿ ತಟ್ಟಿದೆ. ಅದರಲ್ಲೂ ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳುತ್ತಲೇ ಇದೆ. ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ವಿಪರೀತ ಚಳಿ ಇದೆ. ಇದೇ ಥಂಡಿ ವಾತಾವರಣವೇ ಮಾಂಸಪ್ರಿಯರಿಗೆ ದರ ಏರಿಕೆ ಶಾಕ್ ಕೊಟ್ಟಿದೆ. 1 ಕೆಜಿ ಚಿಕನ್ ಬೆಲೆ 280ರಿಂದ 300 ರೂಪಾಯಿಗೆ ಏರಿಕೆಯಾಗಿದೆ. 180ರಿಂದ 200 ರೂಪಾಯಿ ಇದ್ದ ಚಿಕನ್ ಬೆಲೆ ಈಗ ಏಕಾಏಕಿಯಾಗಿ ದುಬಾರಿಯಾಗಿದೆ. ಸದ್ಯ ಈ ಬೆಲೆ ಏರಿಕೆಗೆ ಕಾರಣ ಥಂಡಿಯ ವಾತಾವರಣ ಅಂತ ಹೇಳಲಾಗ್ತಾ ಇದೆ. ಈ ಥಂಡಿ ವಾತಾವರಣ ಕೋಳಿ ಫಾರ್ಮ್ಗಳಲ್ಲಿ ಕೋಳಿಯ ಬೆಳವಣಿಗೆ ಮೇಲೆ ಪರಿಣಾಮ ಬೀರಿದೆ. 2.2 ಕೆಜಿ ತೂಕ ಬರಬೇಕಾಗಿದ್ದ ಕೋಳಿ ಕೇವಲ 1.8 ಕೆಜಿ ತೂಕ ಬರುತ್ತಿವೆಯಂತೆ. ಅಲ್ಲದೆ 1 ತಿಂಗಳಲ್ಲಿ 28ರಿಂದ 30 ಮೊಟ್ಟೆ ಇಡುತ್ತಿದ್ದ ಕೋಳಿಗಳು ಸದ್ಯದ ವಾತಾವರಣದ ಎಫೆಕ್ಟ್ನಿಂದಾಗಿ 22ರಿಂದ 24 ಮೊಟ್ಟೆ ಇಡುತ್ತಿವೆಯಂತೆ. ಸರ್, ಇದು ಬಹಳ ಮುಖ್ಯವಾಗಿ ಕಳೆದ 5-6 ತಿಂಗಳಿಂದ ಕೂಡ ಸ್ವಲ್ಪ ವಾತಾವರಣ ಕೋಳಿ ಮೊಟ್ಟೆ ಬಹಳ ಮುಖ್ಯವಾಗಿ ಹ್ಯಾಚಿಂಗ್ ಎಗ್ ಅಂತ ಏನ್ ಹೇಳ್ತಾರೆ. ತಾಯಿ ಕೋಳಿ ಮೊಟ್ಟೆ ಇಡಬೇಕಾದ್ರೆ ಅದಕ್ಕೆ ಬೆಳಕು ಇಂಟೆನ್ಸಿಟಿ ಆಫ್ ಲೈಟ್ ಅಂತ ಹೇಳ್ತಾರೆ. ಅಂದ್ರೆ ಆ ಇಂಟೆನ್ಸಿಟಿ ಆಫ್ ಲೈಟ್ ಕಳೆದ 6 ತಿಂಗಳಿಂದ ಕಡಿಮೆ ಆಗಿದೆ. ಆ ಇಂಟೆನ್ಸಿಟಿ ಆಫ್ ಲೈಟ್ ಕಡಿಮೆ ಆಗಿರೋದ್ರಿಂದ ನಮಗೆ ತಾಯಿ ಕೋಳಿ ಮೊಟ್ಟೆ ಇಡೋದ್ರಲ್ಲಿ ಸುಮಾರು 10% ಕಡಿಮೆ ಆಗಿದೆ. ಇವತ್ತು 85% ಪೀಕ್ ಪ್ರೊಡಕ್ಷನ್ ಬರಬೇಕು. ನಮಗೆ ಬರ್ತಿರೋದು 70ರಿಂದ 75%. ಯಾವಾಗ 10% ನೀವು ತಾಯಿ ಕೋಳಿ ಮೊಟ್ಟೆ ಇಡೋದು ಕಡಿಮೆ ಆಯಿತು, ಅಷ್ಟು ಮೊಟ್ಟೆ ಮರಿ ಆಗೋದು ಕಡಿಮೆ ಆಯಿತು. ಎಷ್ಟು ಆ ಮರಿ ಕಡಿಮೆ ಆಯಿತು, ಆ 10% ಕೋಳಿ ಸಹ ಮಾರ್ಕೆಟ್ ಅಲ್ಲಿ ಬರೋದು ಕಡಿಮೆ ಆಯಿತು. ಇನ್ನು ಥಂಡಿಯ ವಾತಾವರಣದಿಂದಾಗಿ ಸೂರ್ಯನ ಬೆಳಕು, ಬಿಸಿಲಿನ ಪ್ರಮಾಣ ಕಡಿಮೆಯಾಗ್ತಾ ಇದೆ. ಇದರಿಂದಾಗಿ ಕೋಳಿಗಳಿಗೆ ಫಾರಂಗಳಲ್ಲಿ ಸೂರ್ಯನ ಬಿಸಿಲಿಲ್ಲದೆ ಇರುವುದು ಕೋಳಿಗಳ ಬೆಳವಣಿಗೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ಏಕಾಏಕಿ ಚಿಕನ್ ಬೆಲೆ ಏರಿಕೆಯಾಗಿದ್ದಕ್ಕೆ ಚಿಕನ್ ಖರೀದಿ ಮಾಡಲು ಮಾಂಸಪ್ರಿಯರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ತಿಂಗಳಲ್ಲಿ ಇನ್ನೂ 180 ರೂಪಾಯಿ ಇತ್ತು, 180, 120 ಆ ಥರ ಮಾರ್ತಾ ಇದ್ವಿ. ಈ ತಿಂಗಳಿನ 300, 310 ಆಗಿದೆ. ಅದರಿಂದ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗಿರೋದ್ರಿಂದ ಸ್ವಲ್ಪ ರೇಟ್ ಹಿಂಗಿರೋದ್ರಿಂದ ಜನಗಳಿಗೆ ಸ್ವಲ್ಪ ತೊಂದರೆ ಆಗಿದೆ. ಯಾಕೆ ಅಂತ ಚಳಿ ಅದು ವಾತಾವರಣ ಸ್ವಲ್ಪ ಫುಲ್ ಕೋಲ್ಡ್ ಇರೋದ್ರಿಂದ ಜನಗಳಿಗೆ ಸ್ವಲ್ಪ ಮಾರೋದಕ್ಕೂ ನಮ್ಗೆ ಕಷ್ಟ ಆಗಿದೆ. ಆ ಥರ ಇರೋದ್ರಿಂದ ಕೋಳಿಗಳು ಬರೋದು ಸ್ವಲ್ಪ ಕಮ್ಮಿ ಆಗಿದೆ. ಫಾರಂ ಇಂದಾನೆ ಕೋಳಿಗಳು ಬರ್ತಾ ಇಲ್ಲ ಈಗ ಸರಿಯಾಗಿ. ವಾತಾವರಣದಲ್ಲಿನ ಏರುಪೇರಿನಿಂದಾಗಿ ಚಿಕನ್ ಹಾಗೂ ಮೊಟ್ಟೆಯ ಬೆಲೆ ಹೆಚ್ಚಾಗಿದೆ. ಇದರಿಂದಾಗಿ ಮಾಂಸ ಖರೀದಿ ಮಾಡುವ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.